ಓಕೆ ಫ್ರೆಂಡ್ಸ್, ಇವಾಗ ನಾವು ಫುಡ್ ನ ತೋರಿಸ್ತೀನಿ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಯಾಕೆಟ್ ಬೇಕಾದಂತ ಟ್ರೀಟ್ಸ್ ಅಂದ್ರೆ ಇವಾಗ ನಾವು ಮಕ್ಕಳಿಗೆ ನಾವ್ ಹೆಂಗೆ ಚಾಕ್ಲೇಟ್ಸ್ ಎಲ್ಲ ತಿಂತೀವಿ ಅದೇ ರೀತಿಯಲ್ಲಿ ಪ್ಯಾಕ್ಸ್ ಇದೆ. ಅವ್ರು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ತರ ಏನೇನಿದೆ ಅಂತ. ಎಲ್ಲ ಟ್ರೀಟ್ಸ್, ಇದೆಲ್ಲ ಟ್ರೀಟ್ಸ್ ನಮ್ಗೆ ಅದೇ ತರ ಚಾಕ್ಲೇಟ್ ಇದೆ ಟೆಂಪ್ಟೇಷನ್ಸ್ ಅಂತ. ನಾವ್ ಹೆಂಗ್ ಟೆಂಪ್ಟೇಷನ್ಸ್ ಚಾಕ್ಲೇಟ್ ತಿಂತೀವಿ ಅದೇ ತರ ಇದೆಲ್ಲ ಟಾಯ್ಸ್ ಕ್ಯಾಟ್ಗೆ ಫೀಡ್ ಮಾಡಕ್ಕೆ ಟ್ಯಾಬ್ಲೆಟ್ ಫಿಲ್ಲರ್ ಈಗ ಮಾತ್ರೆ ತಿನ್ನಲ್ಲ, ಅದಕ್ಕೆ ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅದು ಮಾತ್ರೆ ತಿನ್ನಲ್ಲ. ಅಂದ್ರೆ ಇವಾಗ ನಾ ಹೆಂಗೆ ಮಕ್ಕಳುಗಳು ಈ ಮೆಡಿಸಿನ್ ತಿನ್ನಕ್ ಅಡ್ಡ ಹಿಡಿತಾರೋ ಅದೇ ತರ ಈ ಪ್ರಾಣಿಗಳು ಸ್ವಲ್ಪ ಕಿರಿಕಿರಿ ಮಾಡ್ತವೆ. ಅದಕ್ಕೆ ನೋಡಿ, ನೀವು ಸ್ಮೂತ್ ಆಗಿ ಏನ್ ಹ್ಯಾಂಡ್ಲ್ ಮಾಡ್ಬೇಕು ಅಂತಂದ್ರೆ, ತುಂಬಾ ಜನ ಪ್ರಾಣಿಗಳು ಸಾಕ್ತಾ ಇರ್ತೀರಾ. ನೀವೇನಾದ್ರು ಮೆಡಿಸಿನ್ ತಿನ್ಸ್ಬೇಕು ಅಂತಂದ್ರೆ ಅಯ್ಯೋ ಯಾಕಪ್ಪ ಈ ಪ್ರಾಣಿ ಸಾಕ್ದು ಅನ್ಸುತ್ತೆ. ನೀವೇನಾದ್ರು ಈ ತರ ತಗೊಂಡ್ಬಿಟ್ರೆ ನಿಮ್ಗೆ ಆ ರಿಸ್ಕೇ ಇರಲ್ಲ. ಸುಮ್ನೆ ಏನಿಲ್ಲ, ಒಂದು ಟ್ಯಾಬ್ಲೆಟ್ ಒಂದು ಮೆಡಿಸಿನ್ ಹಾಕ್ಬಿಟ್ಟು ಒಂದು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಅದೇ ತಗೊಂಡ್ಬಿಡುತ್ತೆ. ನೋಡಿ ಆ ತರ ಎಲ್ಲ ಇದೆ. ನೀವೇನಾದ್ರು ಬಂದ್ರೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ನಾನು ಮತ್ತೆ ಹೇಳ್ತಿದ್ದೀನಿ. ನಿಮ್ಗೆ ನೀವು ತುಂಬಾ ರೇಟ್ ಅನ್ಕೊಬಹುದು. ನೋಡಿ ಇಲ್ಲಿ ಬೆಲ್ಟ್ ಇದೆ, ನಾನು ಇದೊಂದು ಸುಮಾರು ಒಂದು 500-600 ರೂಪಾಯಿ ಇರುತ್ತೆ ಅನ್ಕೊಂಡೆ. ನಾನು ಮೊಬೈಲ್ ರೇಟ್ ನೋಡಿದಕ್ಕೆ ಜಸ್ಟ್ 225 rupees ಇದೆ. ಇದರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ. ಇದು ನೋಡಿ, ಇದು ಬರೀ ಜಸ್ಟ್ 180 ಅಷ್ಟೇ. 180. ನಾನು ಇದು ನೋಡಿದಾಗ 500 ಆತರ ಅನ್ಕೊಂಡೆ ಸರ್. ನಾನು ಸುಮಾರು ಕಡೆ, ಯಾಕಂದ್ರೆ ನಾವು ಒಂದ್ 2 ಪೆಟ್ಸ್ ಸಾಕಿದೀವಿ, 2 ಡಾಗ್ಸ್ ಸಾಕಿದೀವಿ, ಮನೇಲಿ 2 ನಾಯಿ ಇದೆ. ನಾವ್ ಬೆಲ್ಟ್ ಇಸ್ಕೊಬೇಕಾದ್ರೆ ಸುಮಾರು ರೇಟ್ ಇತ್ತು. ನಾನ್ ಫಸ್ಟ್ ಏನಾದ್ರು ಈ ಅಂಗಡಿ ನೋಡಿದ್ರೆ ಎಲ್ಲ ಬಂದು ಇಲ್ಲೇ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಎಷ್ಟು 6 ಒಂದ್ ತರಬೇಕು ಅಂತ ಇದೀವಿ. ಅದಕ್ಕೆ ಮತ್ತೆ ಪೆಟ್ಸ್ ಕೂಡ ಸೇಲ್ ಮಾಡ್ತೀರಿ. ಹೌದಾ? ಏನೇ ಬೇಕಾದ್ರೂ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ. ಮಾಡಿ ಇದೆಲ್ಲ ಅಷ್ಟು ವೆರೈಟಿ ಬ್ರೀಡ್ಸ್ ನಾವು ಸೇಲ್ ಮಾಡ್ತೀವಿ. ಸೊ ನಿಮ್ಗೆ ಏನ್ ಬೇಕಾದ್ರೂ ಆ ಬ್ರೀಡ್ಸ್ ಅಲ್ಲಿ ನಾವು ಇದ್ ಮಾಡಿದ್ರೆ ನಾವು ಇದ್ ಮಾಡ್ಕೊಡ್ತೀವಿ, ತರಿಸ್ಕೊಡ್ತೀವಿ. 1 or 2 days ಅಲ್ಲಿ ನಿಮ್ಗೆ ಅರೇಂಜ್ ಮಾಡ್ಕೊಡ್ತೀವಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಏನಾದ್ರು ಡಾಗ್ಸ್ ಏನಾದ್ರು ಪಪ್ಪೀಸ್ ಏನಾದ್ರು ಬೇಕು ಅಂತಂದ್ರೆ ನಿಮ್ಗೆ ಇಲ್ಲೇ ಬೇಕಾದ್ರೆ ಬಂದು ತಗೊಂಡ್ಬೋದು. ಪ್ರಾಡಕ್ಟ್ ಇದೆ. ಈಗ ಎಲ್ಲ ಬೀದಿ ನಾಯಿಗೆ ಹಾಕಕ್ ಬೇಕು ಅಂತಾರೆ. 10 ರೂಪಾಯಿ ಅಷ್ಟೇ ಬಿಸ್ಕೆಟ್. ಇದು 10 ರೂಪಾಯಿ ಅಷ್ಟೇ. ಇದು ಬಿಸ್ಕೆಟ್ ಎಲ್ಲೋ ನೀವು ಹುಡುಕರು ಸಿಗಲ್ಲ. 10 ರೂಪಾಯಿ ಏನ್ ಸರ್ ಬರುತ್ತೆ ಅಂತೀರಿ ಕಾಲದಲ್ಲಿ. 10 ರೂಪಾಯಿ ನಾವು ಬಿಸ್ಕೆಟ್ ಕೊಡ್ತೀವಿ. ಹೌದಾ? ನಾನು ಇನ್ನೊಂದು 10 ರೂಪಾಯಿ ಇದು ಬಿಸ್ಕೆಟ್ ಅನ್ನೋದಕ್ಕಿಂತ ನಂಗೆ ಈ ಬೆಲ್ಟ್ ಪ್ರೈಸ್ ಇವೆಲ್ಲ ಕೇಳಿ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ನಾನು ಅವಾಗೆಲ್ಲ ಒಂದ್ 500-600 ರೂಪಾಯಿ ಆತರ ಇರುತ್ತೆ. ನಾವೇ ಒಂದ್ ಸ್ವಲ್ಪ ದಿನ ಅಂಗಡಿಯಿಂದ ನಾರ್ಮಲ್ ಯಾವ್ದೋ ಚೈನ್ ತಂದ್ ಹಾಕ್ಬಿಟ್ಟಿದ್ದು, ಸೈಕಲ್ ಚೈನ್ ಹಾಕ್ತಿವಲ್ಲ ಆ ತರ ಎಲ್ಲ ತಂದ್ ಹಾಕ್ಬಿಟ್ಟಿದ್ದು. ಇಲ್ಲಿ ಬಂದಾದ್ಮೇಲೆ ಇಷ್ಟು ಕಮ್ಮಿ ಸಿಗುತ್ತೆ ಅಂತ ಗೊತ್ತಾದ್ರೆ ಸುಮಾರು ಜನ ಬಂದ್ ಇಸ್ಕೋತಾರೆ ಸರ್. ಇದು ನೋಡಿ, ಇದು ಬಿಸ್ಕೆಟ್ಸ್ 10 ರೂಪಾಯಿ. ಇವಾಗ ನಾವು ಡಾಗ್ಗೆ ಇವಾಗ ಏನಾದ್ರು ಹಾಕ್ಬೇಕು ಅಂತಂದ್ರೆ ರೋಡಲ್ಲಿ ಇರೋ ಯಾವ್ದಾವ್ದೋ ಬಿಸ್ಕೆಟ್ ಹಾಕ್ಬಿಡ್ತೀವಿ. ಇವಾಗ ಇಂಥದ್ದು ಹಾಕಿದ್ರೆ ಪಾಪ ಅದು ಚೆನ್ನಾಗಿ 10 ರೂಪಾಯಿ. ಚೆನ್ನಾಗಿದೆ ಸರ್. ಸೇಮ್ ನಾವು ನೋಡೋದಕ್ಕೆ ಹಿಂಗೆ ಮನುಷ್ಯಗಳಿಗೆ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾರೋ ಅದೇ ತರ ಎಲ್ಲ ಮಾಡಿದ್ದಾರೆ. ಓಕೆ, ಇವಾಗ ಬಿಸ್ಕೆಟ್ ಆಯ್ತು ಸರ್. ಇದು ಬೋನ್ಸ್ ಇದೆಯಲ್ಲ, ಇದು ಏನ್ ಸರ್? ಇದು ನಾಯಿಗೆ ಯಾವಾಗ ಹಾಕ್ತಾ ಇದ್ದಾರೆ ಇದು ಬೋನ್ಸು. ಅದು ಈಗೇನೋ ಫುಡ್ ಅನ್ಕೊಂಡ್ಬಿಟ್ಟಿದ್ದಾರೆ ಇದು ನಾಯಿಗೆ. ಇದು ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಬೋನ್ಸ್ ಇದರಿಂದಾನೇ ಮಾಡಿರ್ತಾರೆ. ಅಂದ್ರೆ ಇಟ್ಸ್ ಲೈಕ್ ನಾಯಿ ತಿನ್ನೋ ಮೆಟೀರಿಯಲ್ ಇಂದಾನೆ ಮಾಡಿರ್ತಾರೆ. ಈಗ ಮನೇಲಿ ಇರ್ತಾ ಇರ್ತಾರೆ ಸರ್, ಚಪ್ಪಲಿ ಕಸ್ತಾ ಇರುತ್ತೆ, ಇದು ಕಸ್ತಾ ಇರುತ್ತೆ, ಸಿಕ್ಕಿದೆಲ್ಲ ಕಸ್ತಾ ಇರುತ್ತೆ. ಅಂತ ಟೈಮಲ್ಲಿ ಒಂದು ಬೋನ್ ಕೊಟ್ರೆ ಸಾಕು, ಅದು ಆಟ ಆಡ್ಕೊಂಡು ಕಸ್ಕೊಂಡಿರುತ್ತೆ. ಇದು ನೋಡಕ್ ರಿಯಲ್ ಬೋನ್ ತರ ಕಾಣುತ್ತೆ ಸರ್, ರಿಯಲ್ ಬೋನ್ ಅಲ್ಲ. ಇದ್ರೊಳಗಡೆ ನಾಯಿಗೆ ಏನ್ ಬೇಕೋ ಆ ಫ್ಲೇವರ್ಸ್ ಇಂದ ಹಾಕಿ ಮಾಡಿರ್ತಾರೆ. ಅಂದ್ರೆ ಇದು ಬರೀ ಚಪ್ಪಲಿ ಕಚ್ಚೋದಕ್ಕೆ ಅಂತ ಕ್ಯಾಲ್ಸಿಯಂ ಇರುತ್ತೆ. ಬೇಸಿಕಲಿ ಕ್ಯಾಲ್ಸಿಯಂ ಆರಾಮಾಗಿ ಕೊಡ್ಬೋದು. ಅದು ಅದಕ್ಕೂ ಸ್ವಲ್ಪ ಶಕ್ತಿ ಸಿಗುತ್ತೆ, ಆಮೇಲೆ ಇದಕ್ಕೂ ಯೂಸ್ ಆಗುತ್ತೆ. ಅದೇ ಇವರು ಏನು ಅಂತಂದ್ರೆ ಅಭ್ಯಾಸ ಮಾಡಿಸ್ಬೇಕು ಇವೆಲ್ಲ. ಇವಾಗ ಮನೇಲಿ ಚಪ್ಪಲಿ ಕಚ್ಚುತ್ತೆ, ಬಟ್ಟೆ ಕಚ್ಚುತ್ತೆ ಅಂತಾರೆ. ಬಟ್ ಇದನ್ನ ಕೊಟ್ಬಿಟ್ರೆ ಇದು ಡಾಗ್ ಕ್ಯಾಲ್ಸಿಯಂ ಸಿಗ್ದಂಗೂ ಆಗುತ್ತೆ, ಮತ್ತೆ ಅವ್ರ ಮನೇಲಿ ಇರೋ ಚಪ್ಪಲಿ ಬಟ್ಟೆನೂ ಸೇಫ್ ಆದಂಗೆ ಆಗುತ್ತೆ. ಇವಾಗ ಡಾಗ್ ಇದು ಪೆಡಿಗ್ರಿ ಇದೆಯಲ್ಲ ಸರ್, ಇದು ಏನ್ ಪ್ರೈಸ್ ಇದೆ ಇದೆಲ್ಲ ಸರ್? ಇದು ನೋಡಿ, ಇದು ಪ್ರೈಸ್ ಬಂದು 2490 ಇದೆ. ಇದು ನಿಮ್ ಕಡೆಯಿಂದ ಬಂದ್ರೆ ಫ್ಲಾಟ್ 10% ಡಿಸ್ಕೌಂಟ್. ನೋಡಿ ಫ್ರೆಂಡ್ಸ್, ಇದು ಡಿಸ್ಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ ಪೆಡಿಗ್ರಿ. ನೀವು ಬೇರೆ ಕಡೆ ಹೋದ್ರೆ ಡಿಸ್ಕೌಂಟ್ ಅಲ್ಲಿ ಸಿಗಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದು ನೀವು ಒಂದ್ಸತಿ ಅವ್ರಿಗೆ ತೋರಿಸಿ ಈ ತರ ಚಾನಲ್ ನೋಡ್ಕೊಂಡ್ ಬಂದಿದ್ದೀನಿ ಅಂತ. ಇದು ಪೆಡಿಗ್ರಿ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಇದು ಕ್ಯಾಟಿಗೆ ಅಂತ, ಇದು ಮಿಯೋ ಅಂತ ತುಂಬಾ ಚೆನ್ನಾಗಿ ಹೋಗುವಂತ ಪ್ರಾಡಕ್ಟ್ ಮಿಯೋ ಅಂತ. ಸೊ ಇದು ಅಷ್ಟೇ, ನೀವು ಯಾರೇ ಬಂದು ನಾವು ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ನಿಮ್ ಕಡೆಯಿಂದ. ಮಿಯೋ ಪ್ರಾಡಕ್ಟ್ ಅಂತ ಸರ್. ಇವಾಗ ಇದು ನಾವು ಪೆಟ್ಸ್ ತರ್ತೀವಿ. ಇವಾಗ ಫಾರಿನ್ ಪೆಟ್ಸ್ ಎಲ್ಲ ಇರುತ್ತೆ, ಫಾರಿನ್ ಕ್ಯಾಟ್ಗಳು ಇವೆಲ್ಲ ಇರುತ್ತೆ. ಪರ್ಷಿಯನ್ ಕ್ಯಾಟ್ಸ್ ಎಲ್ಲ ಇರುತ್ತೆ. ಅವಕ್ಕೆಲ್ಲ ಇದಕ್ಕೆ ಒಳ್ಳೆ ಫುಡ್ ನೋಡಿ. ಅದು ಚಿಕ್ಕ ಪ್ಯಾಕೆಟ್ ಬೇಕಾದ್ರೆ ಚಿಕ್ಕ ಪ್ಯಾಕೆಟ್ ಸಿಗುತ್ತೆ. ಮತ್ತೆ ರೂಲ್ಸ್ ಅವ್ರದ್ದೇ ಇರುತ್ತೆ. ಪರ್ಷನ್ ಇದು ತಗೊಂಡ್ರೆ ಇದಕ್ಕೊಂದು ಫ್ರೀ ಬರುತ್ತೆ. ತಗೊಂಡ್ರೆ ಇದು ಫ್ರೀ. ಇದು ಅದ್ರ ಜೊತೆಗೆ ಒಂದು ಜಗ್ಗು ಫ್ರೀ ಬರುತ್ತೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ಅಂತ. ಓಕೆ ಫ್ರೆಂಡ್ಸ್, ನೀವೇನಾದ್ರು ವಿಸಿಟ್ ಮಾಡಿದ್ರೆ ನೋಡಿ, ನಿಮ್ಗೆ ಇಷ್ಟೆಲ್ಲ ತೋರಿಸ್ತಾ ಇದ್ದೀನಿ, ನೀವು ವಿಸಿಟ್ ಮಾಡಲೇಬೇಕು. ಮತ್ತೆ ಫ್ರೀ ಇದೆ, ಡಿಸ್ಕೌಂಟ್ ಇದೆ, ಹೋಮ್ ಡೆಲಿವರಿ ಇದೆ, ಇಷ್ಟೆಲ್ಲ ಇದೆ.
ಮತ್ತೆ ಇದಾದ್ಮೇಲೆ ಬನ್ನಿ ಮತ್ತೆ ಇನ್ನ ಏನೇನಿದೆ ಅಂತ ನೋಡೋಣ. ಇದು ರಾಯಲ್ ಕೆನನ್. ರಾಯಲ್ ಕೆನನ್ ಇದು ಕ್ವಾಲಿಟಿಯಲ್ಲಿ ನಂಬರ್ 1. ಇದು ರಾಯಲ್ ಕೆನನ್. ರಾಯಲ್ ಕೆನನ್ ಇದು ಪೆಡಿಗ್ರಿ ಅನ್ನೋದು ಅದು ಫುಡ್ ಹೆಸರು ಇಲ್ಲ, ಪೆಡಿಗ್ರಿ ಅನ್ನೋದು ಒಂದು ಕಂಪನಿ. ಇದು ರಾಯಲ್ ಕೆನನ್ ಒಂದು ಕಂಪನಿ. ಇದು ಮಿಯೋ ಅನ್ನೋದು ಒಂದು ಕಂಪನಿ. ಮಿಯೋ ಅನ್ನೋದು ಒಂದು ಕಂಪನಿ. ಇದರಲ್ಲಿ ಪ್ಯೂರ್ ಪೆಟ್, ಪ್ಯೂರ್ ಪೆಟ್ ಅನ್ನೋದು ಒಂದು ಕಂಪನಿ. ಒಂದು ಕಂಪನಿ ಒಂದೊಂದು ಪ್ರಾಡಕ್ಟ್ಸ್ ಇರುತ್ತೆ ಅಷ್ಟೇ, ಎಲ್ಲ ಒಂದೇ. ಸೊ ಜನರಲ್ ಅವ್ರವ್ರ ಆಫರಬಲ್ ಪ್ರೈಸ್ ತಗೊಂಡು ಹೋಗ್ತಾರೆ. ಕ್ವಾಲಿಟಿಯಲ್ಲಿ ಪ್ರೀಮಿಯಂ ಬೇಕು ಅಂದ್ರೆ ರಾಯಲ್ ಕೆನನ್ ಅಂದ್ರೆ ಎಲ್ಲಾ ತರ ಇರುತ್ತೆ. ಅವ್ರ ಬಜೆಟ್ ವೈಸ್ ಯಾವ್ದು ಅವ್ರಿಗೆ ಅಡ್ಜಸ್ಟ್ ಆಗುತ್ತೋ ಅದನ್ನ ತಗೊಂಡು ಹೋಗ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಇದೆಲ್ಲ ನೋಡಿದ್ರಿ, ಬಿಸ್ಕೆಟ್ಸ್ ಮತ್ತೆ ಪೆಟ್ಸ್, ಟೈಟ್ಸ್, ಮತ್ತೆ ಅವ್ರಿಗೆ ಬೇಕಾಗಿರುವಂತ ವ್ಯಾಕ್ಸಿನೇಷನ್ಸ್ ಇವೆಲ್ಲ ನೋಡಿದ್ರಿ. ಇವೆಲ್ಲ ಬಿಟ್ಟು ಮತ್ತೆ ಮನುಷ್ಯರಿಗೂ ಕೂಡ ಇಲ್ಲಿ ಮೆಡಿಸಿನ್ಸ್ ಇದೆ, ಅವ್ರನ್ನೇ ಕೇಳೋಣ. ಸರ್, ಇವಾಗ ಇದೆಲ್ಲ ಪೆಟ್ಸ್ ಆಯ್ತು, ಇವಾಗ ಪೆಟ್ಸ್ ಬಿಟ್ಟು ಇವಾಗ ಮನುಷ್ಯರಿಗೆ ಏನಾದ್ರು ಹುಷಾರಿಲ್ಲ ಆತರ ಎಲ್ಲ ಬಂದ್ರೆ ಇಲ್ಲಿ ಮೆಡಿಸಿನ್ಸ್ ಮತ್ತೆ ಕ್ಲಿನಿಕ್ ಇದೆ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಎಲ್ಲಾ ಸರ್. ತರ ಮೆಡಿಸಿನ್ಸ್ ಇದೆ ಸರ್. ನೀವು ಈ ಕಡೆ ನೋಡ್ಬೋದು, ಏನಿದೆ ಇದೆಲ್ಲ ಮನುಷ್ಯರ ಮೆಡಿಸಿನ್. ಪ್ರಿಸ್ಕ್ರಿಪ್ಷನ್ ಏನ್ ಕೊಡ್ತೀರೋ ಆ ಪ್ರಿಸ್ಕ್ರಿಪ್ಷನ್ ಬೇಸಿಸ್ ನಾವು ಮೆಡಿಸಿನ್ ಕೊಡ್ತೀವಿ. ಆಯ್ತಾ, ಇದೆಲ್ಲ ಮೆಡಿಸಿನ್ಸ್ ಇದೆ. ಮತ್ತೆ ಆಯುರ್ವೇದಿಕ್ ಇದೆ, ನಮ್ಮಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಕೇಳ್ತಾರೆ. ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದೆ. ದೊಡ್ಡವ್ರಿಗೆ ಏನ್ ಬೇಕಾಗುತ್ತೆ, ಮಕ್ಕಳಿಗೆ ಡೈಪರ್ಸ್ ಬೇಕಾಗುತ್ತೆ, ಡೈಪರ್ಸ್ ಇದೆ. ಮಕ್ಕಳಿಗೆ ಇದು ಏನ್ ಬೇಕೋ ಎಲ್ಲ ಪ್ರಾಡಕ್ಟ್ಸ್ ಇದೆ. ಮತ್ತೆ ಕಾಸ್ಮೆಟಿಕ್ಸ್ ಇದೆ, ಮನೆಗೆ ಬೇಕಾಗುತ್ತೆ ಲೈಜಾಲ್, ಡೆಟಾಲ್, ಏನ್ ಬೇಕಾದ್ರೂ ಎಲ್ಲ ಇಲ್ಲೇ ಸಿಗುತ್ತೆ. ಮತ್ತೆ ತಿನ್ನಕ್ ಬಿಸ್ಕೆಟ್ಸ್ ಇದೆ ನೋಡಿ, ಇದೆಲ್ಲ ಏನ್ ಬೇಕೋ ಇದೆಲ್ಲ ಇದೆ. ಸೊ ಇದೆಲ್ಲ ಎಲ್ಲ ತರಾನು ಸಿಗುತ್ತೆ. ಒಂದ್ ಕಡೆ ಬಂದ್ಬಿಟ್ರೆ ನಿಮ್ಗೆ ಮನೆಗೆ ಏನ್ ಬೇಕು ಎಲ್ಲ ಸಿಗುತ್ತಿಲ್ಲ. ಅದೇ ಇವಾಗ ಏನಂತಂದ್ರೆ ಇವಾಗ ಜನಗಳಿಗೆ ಮನುಷ್ಯರಿಗೆ ಏನಿದೆಯೋ ಆ ಮೆಡಿಸಿನ್ಸ್ ಇದೆ, ಪೆಟ್ಸ್ ಏನಿದೆಯೋ ಎಲ್ಲ ಒಂದೇ ಕಡೆ ಸಿಗುತ್ತೆ. ಅಂದ್ರೆ ಅಲ್ಲೊಂದ್ ಕಡೆ ಇಲ್ಲೊಂದ್ ಕಡೆ ಸಿಗೋದಿಲ್ಲ, ಎಲ್ಲ ಒಂದೇ ಕಡೆ ಮಾಡ್ಕೊಂಡಿದೆ. ಮತ್ತೆ ಕ್ಲಿನಿಕ್ ಇದೆಯಲ್ಲ ಸರ್, ಕ್ಲಿನಿಕ್ ಪಕ್ಕದಲ್ಲೇ ಇದೆ. ಕ್ಲಿನಿಕ್ ಇದೆ, ಅದು ಇವಾಗ ಇದೆ ನಮ್ಮ ಫಾರ್ಮಸಿ ಅವ್ರ ಕ್ಲಿನಿಕ್ ಅದು ಕೂಡ. ಕ್ಲಿನಿಕ್ ಡಾಕ್ಟರ್ ಬರ್ತಾರೆ, ರೆಗ್ಯುಲರ್ ಬೇಸಿಸ್ ಮೇಲೆ ಇಲ್ಲೇ ಇರ್ತಾರೆ, ಬೆಳಗ್ಗೆ ಸಾಯಂಕಾಲ ನೀವು ಬಂದು ವಿಸಿಟ್ ಮಾಡಬಹುದು. ಅಂದ್ರೆ ಅಲ್ಲಿ ಟೆಸ್ಟಿಂಗ್ ಎಲ್ಲ ಯಾವ ತರ ಏನಿದೆ ಸರ್? ಸರ್, ನಮ್ಮಲ್ಲಿ ಲ್ಯಾಬ್ ಜೊತೆ ಟೈಪ್ ಆಗಿದ್ರೆ ಲ್ಯಾಬ್ ಟೆಸ್ಟ್ ಬೇಕಾದ್ರೆ ಹೋಮ್ ವಿಸಿಟ್ ಬೇಕಾದ್ರೂ ಮಾಡ್ಕೊಡ್ತೀರಿ. ಮತ್ತೆ ಡಾಕ್ಟರ್ದೇ ಇದಿದೆ, ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲೇ ಇರುತ್ತೆ. ಬಂದು ನೋಡ್ಬೋದು, ಬಂದು ವಿಸಿಟ್ ಮಾಡ್ಬೋದು. ಈ ಸರೌಂಡಿಂಗ್ ಎಲ್ಲೂ ಆ ತರ ಫೆಸಿಲಿಟಿ ಇಲ್ಲ, ಒಂದ್ಸರಿ ವಿಸಿಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನೋಡಿದ್ರಿ ನಮ್ಮ ಫಾರ್ಮಸಿನಲ್ಲಿ ಇಷ್ಟೊಂದು ಫೆಸಿಲಿಟೀಸ್ ಇದೆ. ಪೆಟ್ಸ್ ಗೆ ಮತ್ತೆ ಮನುಷ್ಯರಿಗೆ ಎಲ್ಲಾ ಮೆಡಿಸಿನ್ಸ್ ಕೂಡ ಇಲ್ಲೇ ಇದೆ, ಡಾಕ್ಟರ್ ಕೂಡ ಇಲ್ಲೇ ಬರ್ತಾರೆ, ಮತ್ತೆ ಟೆಸ್ಟಿಂಗ್ ಕೂಡ ಇಲ್ಲೇ ಇದೆ, ಮತ್ತೆ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಡಿಸ್ಕೌಂಟ್ ಇದೆ, ಮತ್ತೆ ಹೋಮ್ ಡೆಲಿವರಿ ಇದೆ. ಈ ಅಡ್ರೆಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ನಿಮ್ಗೆ ಈ ಅಡ್ರೆಸ್ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಮತ್ತೆ ಇಲ್ಲಿ ಡಾಕ್ಟರ್ ಕನ್ಸಲ್ಟೆನ್ಸಿ ಇದ್ರ ಬಗ್ಗೆ ಎಲ್ಲಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಒಮ್ಮೆ ಬಂದು ನಾಗರಬಾವಿ ಮೇನ್ ರೋಡ್ ಬಂದು ನಮ್ಮ ಫಾರ್ಮಸಿನ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬೈ ಬಾಯ್.